ಹಾಯ್ ಎಲ್ಲರಿಗೂ ನಮಸ್ಕಾರ. ಉಗಾದಿಯಾಗ ಶಾವಿಗೆ ಬಸಿತಾರಲ್ರಿ, ಅವ್ನು ಹೆಂಗೆ ಬಸಿಯೋದಂತ ನೋಡೋಣ್ರಿ. ಒಬ್ಬೊಬ್ರು ಲಘು ಮಿಜ್ಜಿ ಆಗ್ಬಿಡ್ತಾವು, ಹೆಂಗೆ ಬಸಿಯೋದು ಅಂತ ಚಿಂತೆ ಮಾಡ್ತಿರ್ತಾರ್ರಿ. ಅತಿ ಸುಲಭವಾಗಿ ಬಸಿಯೋದು ತೋರಿಸ್ತೇನೆ ರೀ. ಕುದಿಬೇಕ್ರಿ. ಅವು ಕುದ್ಗುಟ್ಲೆ ನೀರು ಬಸಿಬೇಕು. ಅದನ್ನು ಈಗ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಒಲೆ ಮ್ಯಾಗ ಈಗ ಒಂದು ಚರಿಗೆ ನೀರು ಹಾಕಿಟ್ಟೇನ್ರಿ, ಶಾವಿಗೆ ಮುಳುಗೋಷ್ಟು ನೀರು ಹಾಕಿಟ್ಟನಿ. ಈಗ ಗ್ಯಾಸ್ ಹಚ್ಕೊಂಡು ಹಚ್ಚಿ ಬಸ್ಯಂದು ನೋಡೋಣ ಬರ್ರಿ. ಈಗ ಹಚ್ಚೇನ್ರಿ, ಗ್ಯಾಸ್ ಒಲೆ ಹಚ್ಚೇನಿ. ಈಗ ನೀರು ಕುದಿ ಬರ್ಲಿ. ನೀರು ಕುದಿ ಬಂದಿಂದ ಶಾವಿಗೆ ಹಾಕಿ ತೋರಿಸ್ತೇನೆ ರೀ ನಿಮಗೆ. ಪೂರ್ತಿ ಇಡಿವೆ ನೋಡ್ಕೊರಿ, ಅಂದ್ರೆ ಗೊತ್ತಾಕತಿ. ನೋಡ್ರಿ, ಈಗ ನೀರು ಕುದಿಯಾಕತೈತಲ್ರಿ, ಈಗ ಶಾವಿಗೆ ಹಾಕ್ಯಬೇಕ್ರಿ. ಒಂದು ಸ್ವಲ್ಪ ಶಾವಿಗೆ ಬಸ್ತ್ರ ಭಾಳ ಹಾಕೋರಿ ಅವು. ನಾನು ಸ್ವಲ್ಪ ಬಸಾಕತ್ತ ನೋಡ್ರಿ. ನೋಡ್ರಿ, ಕುದಿ ಹತ್ತೈತಲ್ಲ, ಕೈ ಆಡ್ಬೇಕ್ರಿ. ಒಂದು ಸ್ವಲ್ಪ ಹೊತ್ತು ಕುದಿಯತ್ತಿಗೆ ನೀರು ಬಸಿಬೇಕ್ರಿ. ಸಣ್ಣ ಇಡ್ಬೇಕ್ರಿ, ಉರಿ ಉಪ್ಪು ಬರ್ತೈತಿ, ಸಣ್ಣ ಇಡ್ಬೇಕು. ಸ್ವಲ್ಪ ಹೊತ್ತಿನಾಗ ಬೇಯ್ತೇವ್ರಿ, ಇವು ಬೆಂದು ಬಿಡ್ತಾವೆ. ಪೂರ್ತಿ ಇಡುವೆ ನೋಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ನಮಗೂ ಬೇರೆ ಬೇರೆ ಇಡುವೆ ಮಾಡ್ಬೇಕನ್ನೋದು ಆಸಕ್ತಿ ಹುಡ್ತೈತ್ರಿ. ಬೇರೆ ಬೇರೆ ಅಡುಗೆ ಮಾಡಿ ನಿಮಗೆ ತೋರ್ಸಕ್ಕೆ ನಮಗೆ ಆಸಕ್ತಿ ಹುಡ್ತೈತ್ರಿ. ಲೈಕ್ ಮಾಡಿರಿ. ಕುದಿಬೇಕ್ರಿ ಇವು. ಇನ್ನೊಂದು ಸ್ವಲ್ಪ ಹೊತ್ತು ಕುದ್ದ ಉರಿ ಜೋರು ಇಡ್ತಾನೆ ನೋಡ್ರಿ. ಒಂದು ಸ್ವಲ್ಪ ನೋಡ್ರಿ, ಈಗ ಕುದ್ದವು. ಈಗ ಬಸಿತೀನಿ ನೋಡ್ರಿ ಶಾವಿಗೆ. ಇವಕ್ಕೆ ಈ ನೀರು ಬಸ್ತು ತಣ್ಣೀರು ಹಾಕ್ಬೇಕ್ರಿ ಇವಕ್ಕೆ. ಅಂದ್ರೆ ಶಾವಿಗೆ ಕರೆಕ್ಟ್ ಉದ್ರ ಬದ್ರ ಹಾಕಿ ಒಟ್ಟು ಮಿಜ್ಜಿ ಆಗಂಗಿಲ್ಲ. ಅದನ್ನು ತೋರಿಸ್ತೇನೆ ರೀ, ಬಸ್ತಿಂದ ತೋರಿಸ್ತೇನೆ ನಿಮಗೆ. ನೋಡ್ರಿ, ಬಸ್ಕೊಂಬಂದಾನೆ. ಈಗ ಹಿಂಗೆ ಅದಾವಲ್ರಿ, ತಣ್ಣೀರು ಹಾಕ್ತಾನೆ ನೋಡ್ರಿ. ತಣ್ಣೀರು ಹಾಕಿ ಕೈ ಆಡ್ಬೇಕ್ರಿ. ಮತ್ತು ಹಂಗೆ ಬಿಟ್ರೆ ಅಂಟಿಕೊಂಡು ಬಿಡ್ತಾವ್ರಿ ಶಾವಿಗೆ. ಒಂದಕ್ಕೊಂದು ಕೂಡ್ಕೊಂಡು ಅಂಟಿಕೊಂಡು ಬಿಡ್ತಾವೆ ನೋಡ್ರಿ. ಮಿಜ್ಜಾಗಿಲ್ಲ ಏನಿಲ್ದು, ಹೆಂಗಾಗಿ ನೋಡ್ರಿ ಶಾವಿಗೆ ಎಳಿ 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 ಹೆಂಗದ ನೋಡ್ರಿ. ಮಿಜ್ಜಾಗಂಗಿಲ್ಲ ಒಟ್ಟು. ಬಿಸಿನೀರನ್ನ ಬಿಟ್ರೆ ಮಿಜ್ಜಿ ಆಗಿಬಿಡ್ತಾವ್ರಿ. ಬಿಸಿನೀರು ಬಸ್ತು ತಣ್ಣೀರು ಹಾಕ್ಬೇಕ್ರಿ ಅವ್ಕೆ. ನೋಡ್ರಿ, ಇಷ್ಟ ಸಿಂಪಲ್ಲಾಗಿ ಶಾವಿಗೆ ಬಸ್ಕೊಂಡು ಎಡೆ ಹಿಡಿದು ಊಟ ಮಾಡ್ಬೋದು. ಇದಕ್ಕೆ ಬೆಲ್ಲ ಹಾಕ್ಯಂದು ತಿನ್ಬೋದು ರೀ, ಸಕ್ಕರೆ ಹಾಕ್ಯಂದು ತಿನ್ಬೋದು, ಸೂಸ್ಲ ಹಾಕ್ಯಂದು ತಿನ್ಬೋದು ರೀ. ಸೂಸ್ಲ ಅಂದ್ರೆ ಪುಟಾಣಿ ಸೂಸ್ಲ ರೀ ಅದು. ಬೆಲ್ಲ ಹಾಕಿ ಸೂಸ್ಲ ಮಾಡ್ತಾರೆ, ಮಾಡಿ ಹಾಕ್ಯಂದು ತಿಂತಾರೆ. ಒಬ್ಬೊಬ್ರು ಸೂಸ್ಲ ಇಷ್ಟಪಡಲ್ರಿ, ಬೆಲ್ಲ ಸಕ್ಕರೆ ಹಾಕ್ಯಂದು ತಿಂತಾರೆ. ಇಷ್ಟ ನೋಡ್ರಿ, ಉದೂರಾಗಾಗ್ಯವು. ತಣ್ಣೀರು ಹಾಕಿಂದ ಅದು ಒಟ್ಟು ನೀರು ತಣ್ಣಗಿದ್ದದ್ದು ಆರಿಂದ ಶಾವಿಗೆ ತೆಗೆದು ತಾಟ್ ಹಾಕ್ಯಂದು ತಿನ್ಬೋದು ರೀ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.